ಈಗಾಗಲೇ ನಮ್ಮ ಹಿರಿಯರಾದ ಅಶ್ವಥ್ ನಾರಾಯಣ ಸರ್ ಹೇಳಿದ್ದಾರೆ. ನೆನಮಂಗಲದಲ್ಲಿ ಇದೇ ದಂಧೆ ಆಗ್ಬಿಟ್ಟಿದೆ. ನಾನು ರಾಜಕೀಯಕ್ಕೆ ಬಂದಾಗ ನೋಡ್ತಾನೆ ಇದ್ದೀನಿ. ಏನೋ ಮಾಡ್ಬಿಡೋದು, ಏನೋ ಅಧಿಕಾರ, ಕೆಲವರು ಅಷ್ಟೇ ಇಲ್ಲಿ ಬದುಕೋದು. ಅವ್ರನ್ನ ಎಲ್ಲ ಏನೋ ಮಾಡಿ ಮಂಕ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ರು. ನಮ್ಮ ಹಿರಿಯರಾದಂಥ ಆಂಜಿನಪ್ಪನವ್ರನ್ನ ನಾವು ಪಕ್ಷನಿಷ್ಠೆ ದೇವೇಗೌಡರು ಹೆಂಗೋ ಅವರು ಜಾತಿಯಲ್ಲಿ ಬಲ ಇಲ್ಲ ಅಂಥವ್ರು ಇವತ್ತೇನ ಪಕ್ಷ ಉಳಿಬೇಕಾದ್ರೆ ನಮ್ಮ ಆಂಜಿನಪ್ಪನವ್ರ ಕಾರಣ ಅದು ನಮ್ಮ ಅಕ್ಕನಾದಂಥವ್ರು ಇವರು ಇಬ್ಬರು ಇಲ್ಲ ಅಂದಿದ್ರೆ ಇವತ್ತು ಅವ್ರಿಗೆ ಕೈಗೆ ಹೂವು ಕೊಟ್ಟಂಗಾಗೋದು. ಈಗ ಅವರು ಏನು ಮಾಡ್ದಂತ ಪರಿಸ್ಥಿತಿ. 18 ಜನ ಇದ್ದೀವಿ ಅಂತ ಮನೆ ಶಾಸಕರು ಹೇಳ್ತಾ ಇದ್ದೀರಲ್ಲ ನೀವು. ಎಲ್ಲಾರ ಮನೆ ಅಲ್ದು ಇಕ್ತಾ ಇದ್ದಾರೆ. ಅದು ಮಾಡಬೇಡಿ. ಯಾವ ಕಾರಣಕ್ಕೂ ಅಲ್ಲಿ JDS ಅಲ್ಲಿ ನಮ್ಮಿಂದ ಹೋಗಿರೋರು ಕಾಂಗ್ರೆಸ್ ಸೇರ್ಪಡೆ ಅಂತ ಸುಮ್ಮನೆ ಯಾರೋ ಒತ್ತಡದಿಂದ ಹೋಗಿರೋರೇ ಹೊರತು ಅವ್ರು 100ಕ್ಕೆ 100 ಭಾಗ ದೇವೇಗೌಡರ ನೇತೃತ್ವ ಒಪ್ಪಿ, ಕುಮಾರಣ್ಣವ್ರ ನೇತೃತ್ವ ಒಪ್ಪಿ, ನಮ್ಮ BJPಯ ಸಿದ್ಧಾಂತ ಒಪ್ಪಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು MP ಎಲೆಕ್ಷನ್ ಹೆಂಗಾಯ್ತು ಅಂತ ಗೊತ್ತದೆ. MLC ನಮ್ಮ ಸೊಸೈಟಿ ಎಲೆಕ್ಷನ್ ಏನಾಯ್ತು ಅಂತ ಗೊತ್ತು. PLD ಬ್ಯಾಂಕ್ ಎಲೆಕ್ಷನ್ ಏನಾಯ್ತು ಅಂತ ಗೊತ್ತು. ಕಾಯ್ತಾ ಇದ್ದಾರೆ. ಅವರು ಸುಮ್ಮನೆ ಅಲ್ಲಿ ಇರ್ಬೋದು. 100ಕ್ಕೆ 100 ಭಾಗ ನಮ್ಮ ವಿಶ್ವಾಸ ಇದೆ ಅವ್ರು ಓಟ್ ಹಾಕ್ತಾರೆ. ಅದನ್ನ ಇವ್ರು ಏನೋ ತಂತ್ರ, ಏನು 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ, ನಿಮ್ಮ ಮೇಲೆ ಬರ್ರಿ ಅಂದ್ರೆ ಏನ್ ಹಂಗಾರೆ ಕೊಟ್ಟೇನ? ಎಲ್ಲಾರ್ಗು MLA ಅವರು ಇದನ್ನು ಮಾಡಬಾರ್ದು. ಯಾಕೆಂದ್ರೆ ನಾವು ನೋಡ್ದೋ ಎಲ್ಲ ನಾವು ಎಲೆಕ್ಷನ್ ಬೇಡ ಕೊಡಿ, JDS ಉಪಾಧ್ಯಕ್ಷ ಕೊಡಿ, ನೀವು ತಗೊಳ್ಳಿ ಅಂತ ನಾವು ಎಲೆಕ್ಷನ್ ಬೇಡ ಅಂತ ಎಷ್ಟು ತಾಳ್ಮೆಯಿಂದ ಹೇಳಿದ್ರು ನಮಗೆ ಆಟ ಆಡಿಸಿ ನಾವು ರಾಜಕೀಯಕ್ಕೆ ಏನು ಯಾವಾಗೂ ಬೆಳಗ್ಗೆದ್ರು ಇದೇ ಕೆಲಸ ಅಲ್ಲ. ನಮ್ಗೂ ಮಾಡ್ಕೊಂಡು ಹೋದ್ರಿ ಏನೋ ಒಂದು ನೆನಮಂಗದ ಒಗ್ಗಟ್ಟಾಗಿ ಹೋಗ್ಲಿ, ಏನೋ ಒಂದು ಉದ್ಬತ್ತಿ ಕೆಲ್ಸಗಳಾಗ್ಲಿ ಅಂತ ನಾವು ಮಾಡಿದ್ರೆ ಎಲ್ಲ ಲಾಸ್ಟ್ಗೆ ಅಮಾಯಕರನ್ನ ಬಿಟ್ಬಿಟ್ಟು ನೀನ್ ಬಲವಾದವ್ರನ್ನ ಕೊಟ್ಕೊಂಡ್ಬಿಟ್ಟು BJP ಗೆದ್ದಿದ್ರು. ಇವತ್ತು ನಾವ್ ಗೆದ್ರು, ಅವ್ರು ಗೆದ್ರು, ನಾವೇ ಗೆದ್ದಂಗೆ. ಹೆಂಗೇನ್ರಿ BJP ಅವ್ರವ್ರು? BJP ಕಂಡ್ರಿ ಓಟ್ ಹಾಕಿ ಗೆಲ್ಸಿರೋದು. ಗಣೇಶ್ ಯಾರ್ರಿ BJP ಇಂದ ಗೆದ್ದಿಲ್ವೇನ್ರಿ? ಈಗ ಆಲೇ ಒಂದು BJP ಅಧ್ಯಕ್ಷರು ಮಾಡಿದೀವಿ, ಇದು BJPನೇ ಆಗೋದು. ಅವ್ರಿಗೆ ಇದ್ರು ಅವ್ರು ತಿಳ್ಕೊಂಬೋದು. ಅವ್ರಿಗೆ ಕಾಂಗ್ರೆಸ್ನವ್ರೆಲ್ಲ ಮುನ್ಸ್ಕೊಂಡ್ ಕೂತವ್ರೆ. ನಾನೇ ಹೋಗ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ಟು ಕೊಟ್ಬಿಡಕತ್ತದ? MLA ಸುಪ್ರೀಮ ಇಲ್ಲಿ ಜನ ಓಟ್ ಹಾಕ್ತವ್ರೆ ನೆನ್ಮಂಗಲ ತಾಲೂಕಿನಲ್ಲಿ ಇಲ್ವಾ? ಇದು ಮಾಡೋದು ತಪ್ಪು. ಯಾಕೆಂದ್ರೆ ನಾವು ಹೇಳಿದೀವಿ, ನಾವು ಬೇಡ ರೀ ಹಿಂಗ್ ಯಾರು ಅಳಬ್ರು ಕೊಡಿ, ಎಲ್ಲೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡೋಣ, ಬೇಡ ರಾಜಕೀಯ ಬೇಡ. ಏನೋ ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಎಣಿಕಂಬಂದ್ರು, ಕೆಲ್ಸಗಳಾಗ್ಲಿಲ್ಲ. ನಾವು ಬೇಡ, ಏನೋ ಒಂದ್ ಸ್ವಲ್ಪ ಕೆಲ್ಸಗಳಾಗ್ಲಿ ನೆನ್ಮಂಗಲದಲ್ಲಿ, ಇದೇ ಆಗಿ ನೆನ್ಮಂಗಲ ಹಿಂದುಳಿದು ಹೋಯ್ತು ಅಂತ ನಾವು ಆದಷ್ಟು ತಾಳ್ಮೆಯಿಂದ ಮಾಡಿದೀವಿ. ಅರ್ಥ ಮಾಡ್ಕೊಂಡಂಗೆ ಹಿಂಗೇ ಹೋಗ್ತಾ ಇದ್ರೆ ಪ್ರಪಂಚ ಯಾವತ್ತು ಉದ್ಧಾರ ಆಗೋದು? ಇದೇನಾ ಎಲ್ಲ ದೌಲತ್ತಲ್ಲಿ ಮಾಡ್ಕೊಂಡು ರಾಜಕೀಯ ಹೋದ್ರೆ ಆಗಲ್ಲ. ಸತ್ಯವಾಗಿ ಹೇಳ್ತೀರಿ, ನಮ್ಮ ದೇವೇಗೌಡರು ಒಂದು ಒಪ್ಪಿಗೆ ಮೇಲೆ ಎಲ್ಲ ಒಪ್ಪಿ ಇವತ್ತು ನಮಗೆ ಏನನ ನಮ್ಮ ಇಂಡಿಯಾ ಮಾಜಿ ಪ್ರಧಾನ ದೇವೇಗೌಡರು ಹೆಂಗ ನಮ್ಮ ಆಂಜಿನಪ್ಪನವರು ಅವ್ರ ಸ್ಥಾನದಲ್ಲಿ, ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಏನೇ ಆಮೇಶ ಕೊಟ್ರು ಇಂಥವ್ರ ಪಕ್ಷಕ್ಕೆ ಬೇಕು, ಇಂಥ ಅಕ್ಕವ್ರ ಪಕ್ಷಕ್ಕೆ ಬೇಕು. ಯಾಕೆಂದ್ರೆ ನಾವ್ ಇದ್ದವ್ರು 5 ಜನ ಆದ್ರೂ, ನಾವ್ 5 ಜನ ಇದ್ರು ಅಲ್ಲಿರೋರ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ದೋ. ಯಾಕೆಂದ್ರೆ ನಾವ್ ಇವರೇ ಅಲ್ಲ, ಅಲ್ಲಿದ್ರು ಏನೋ ಒತ್ತಡದಿಂದ ನಾನು ಕೆಲಸ ಹಾಕ್ಬಿಡ್ತೀನಿ, ಕೆಲಸ ಏನ್ ಹಂಗಾರೆ ಹಾಕದೇ ಇಲ್ವಾ? ನಾವು ಸರ್ಕಾರ ಇಲ್ದಂಗೆ ಯಡಿಯೂರಪ್ಪನವ್ರು ಒಂದು MLA ಇಲ್ದಿರೋ ಮುಖ್ಯಮಂತ್ರಿ ಆಗ್ಲಿಲ್ವಾ? ಹಂಗೆ ಅವರು ನಿರ್ಧಾರ ತಗೊಂಡ್ರು, ಅಕ್ಕವರು ನಿರ್ಧಾರ ತ್ಯಾಗ ಮಾಡಿದ್ದಾರೆ. ಅಧ್ಯಕ್ಷ ಆಗೋರ್ನ ನೀವಾಗ್ರಿ, ನಾವೇ ಬಿಟ್ಕೊಡ್ತಿದ್ವಿ ಎಲ್ಲ ಹೇಳಿದೀವಿ. ಕುಂತ್ಕೊಂಡು ಮಾತಾಡ್ತೀವಿ ಅನ್ಬಿಟ್ಟು ಲಾಸ್ಟ್ ಹಿಂಗ್ ಮಾಡಿದ್ರಲ್ಲ. ಇವತ್ತು ಜನ ಬುದ್ಧಿ ಕಲಿಸ್ತಾರೆ. ಅಷ್ಟು ಮಾತು ಏನಂದ್ರೆ 100ಕ್ಕೆ 100 ಭಾಗ ವಿಪ್ ಜಾರಿ ಆಗಿರೋದನ್ನ ಎಲ್ಲಾ ಕಡೆ ವಜಾ ಆಗಿದೆ. ಇವತ್ತು ನಮ್ಮ ಅಣ್ಣ ತಮ್ಮದಿರಿಗೆ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ತಾವುಗಳು ಏನಾದ್ರೂ ಸಹ ನಿಮ್ ಪಕ್ಷದಾಗ ಯಾವ ಪಕ್ಷದಲ್ಲಿ ನಿಂತೀರ ಆ ಪಕ್ಷಕ್ಕೆ ಓಟ್ ಹಾಕಿ. ಯಾವ ಕಾರಣಕ್ಕೂ ಬೇರೆದಕ್ಕೆ ಹಾಕ್ಬೇಡಿ. ಇದೊಂದು ತುಂಬಾ ನಾಳೆ ಜನದ ಜೊತೆ ಓಡಾಡ್ಬೇಕಾದ್ರೆ ಏನ್ ತಗೊಂಡ್ನೋ ಏನ್ ಬಿಟ್ನೋ ಅಂತ ಜನದ ಚುಚ್ಚು ಮಾತು ಕೇಳಕ್ಕಾಗಲ್ಲ. ಅದನ್ನ ಮಾಡಬೇಡಿ. ಇವತ್ತು ಆಂಜಿನಪ್ಪನವ್ರು ನೋಡಿ ತಿಳ್ಕೊಳ್ಳಿ ರಾಜಕೀಯ ಏನು ಅಂತ. ಅವ್ರು ಕೊಟ್ಟಿದ್ದಂತ ಅವ್ರ ಜೊತೆ ನಾನೇ ಇದ್ದೆ. ನಾನು ಎಂತ ಒತ್ತಡ ಬಂದ್ರು ಸಹ ಅವರು ಇವತ್ತು ನಾನು ದೇವೇಗೌಡರು ಹೆಂಗ್ ಪೂಜಿಸ್ತೀವೋ, ಯಡಿಯೂರಪ್ಪ ಅವ್ರನ್ನ ಹೆಂಗ್ ಪೂಜಿಸ್ತೀವೋ, ಆಂಜಿನಪ್ಪನವ್ರು ನಾವು ಇರೋವರೆಗೂ ಅದೇ ತರ ಪೂಜಿಸ್ತೀವಿ. ಅವ್ರಿಗೆ ಅದೇ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳಿ ನಾನು ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಇವತ್ತು ಹಿಂದುಳಿದ ವರ್ಗದವ್ರಿಗೆ ಉಪಾಧ್ಯಕ್ಷರು ಕೊಟ್ಟಿದ್ದೀವಿ, ಅಧ್ಯಕ್ಷರು ಕೊಟ್ಟಿದ್ದೀವಿ. ನಾವು ಏನನ್ನ ಒಂದು ಅವಕಾಶ ಮಾಡ್ಕೊಡಿ, ಒಳ್ಳೇದ್ ಮಾಡೋಣ. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈಗ ಅಲ್ಲಿ ನಾವು ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ, ಒಳ್ಳೇದಾಗುತ್ತೆ. ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಸೋಣ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಸಾರಿ, ಯಾಕೆಂದ್ರೆ ಸಂಪರ್ಕದಾಗ ಅವ್ರನ್ನ ಅವರೇ ತಿಂತಾವ್ರೆ. ರಾತ್ರಿ 12:30ವರೆಗೂ ಫೋನು. ಏಕ್ದಮ್ ನಾನು ಕಾಂಗ್ರೆಸ್ಗೆ ಹೋಗಿ ಅಧ್ಯಕ್ಷ ಆಗ್ತೀನಿ, ನೀವು ಒಪ್ತೀರಾ? JDS ಹೋಗ್ಬಿಟ್ಟು ನಾನು ಇವತ್ತು ಹೋಗ್ಬಿಟ್ಟು ನಾನು ಅಧ್ಯಕ್ಷ ಆಗ್ತೀನಿ, ಒಪ್ತಾರ ಜನ? ಅವ್ರ ನೋವು
ಭಗವಂತಂಗ್ ಮುಟ್ಟೈತೆ, ಹೇಳಕ್ ಆಗ್ತಾ ಇಲ್ಲ. ಯಾರು ನಾವು ಹಿಂದೆ ಇದ್ದ ಎಮ್ ಎಲ್ ಎಗಳು ನೋಡಿದೀವಿ, JDS ಎಮ್ ಎಲ್ ಎ ನೋಡಿದೀನಿ, ಅಂಜಿನ್ ಮೂರ್ತಿ ಅವ್ರು ನೋಡಿದೀನಿ, ನಾವು ಎಮ್ ಎಲ್ ಎಗಳು ನೋಡ್ಕೊಂಡ್ ಬಂದಿದೀವಿ. ಆ ತರ ಈ ತರ ದೌಲತ್ ನಡೀತಾ ಇದೆ ಅಂತ ನೋಡಿದ್ರೆ ಮುಂದೆ ಜನ ಬುದ್ಧಿ ಕಲಿಸ್ತಾರೆ. ನಿಮ್ಗೂ ಗೊತ್ತು ಯಾವ್ಯಾವ ಎಲೆಕ್ಷನ್ ಏನೇನಾಗದೆ ಅಂತ. ಆಗುತ್ತೆ, ಭಗವಂತ ಇದ್ರಲ್ಲಿ ಒಳ್ಳೇದ್ ಮಾಡ್ತಾನೆ. ನಮ್ಮವ್ರು ಯಾರು ಇದು ಕ್ರಾಸ್ ಔಟ್ ಮಾಡಲ್ಲ, ಆ 100% ನಂಬಿಕೆ ಇದೆ. ಕಾಂಗ್ರೆಸ್ನವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಅವರು ಹೆಂಗ್ ನೋವು ತಡೆದಿದ್ದಾರೆ ಅಂದ್ರೆ ರಾತ್ರಿ 12:30ವರೆಗೂ ಮಾತಾಡಿದ್ದಾರೆ ನಮ್ಮ ಹತ್ರ. ಅವ್ರ ನೋವುಗಳೆಲ್ಲ ಹೇಳ್ಕೊಂಡಿದ್ದಾರೆ. ಹೇಳೋದ್ ಬೇಡ, ನೋಡೋಣ, ಸಾಧನೆ ಮಾಡೋಣ. ಇವತ್ತೇನು ಮುಗಿಯಲ್ವಲ್ಲ ರಾಜಕೀಯ, ಇವತ್ತು ಮುಗಿದೋಗುತ್ತಾ? ನನ್ನ ನಿಷ್ಠೆ, ನನ್ನ ಕರ್ತವ್ಯ ನೋಡೇ ಮುಂದಕ್ಕೆ ಇವ್ರು ಬೇಕು ಅಂತ ತಗೊಳೋದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಂತ ನಾವು ಆಡ್ತಾ ಇದ್ರೆ ಇವ್ರು ಏನು ಅಂತ ಅಲ್ಲೇ ತೂಕ ಹಾಕ್ಬಿಟ್ಟು ಬಿಡ್ತಾರೆ. ಅದ್ ಯಾವಕ್ಕೂ ಕಾರಣ ಆಗಲ್ಲ. ಭಗವಂತನ ಆಶೀರ್ವಾದ ಇದೆ. ನಮ್ಮ JDS ಎಲ್ಲಾ ಅಭ್ಯರ್ಥಿಗಳು ನಮ್ಗೆ ಓಟ್ ಹಾಕೇ ಹಾಕ್ತಾರೆ. ಆ ವಿಶ್ವಾಸ 100% ಭಾಗ ಇದೆ. ಕಪ್ಪು ನಮ್ದೆ. ನಾವು ಅವ್ರು ಹೋದ್ರು ಸಹ ಹಿರಿಯರ ಒಂದು ನಾನು ಪಕ್ಷದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ. ಅವ್ರ ಮಾತು ಕೇಳಿ ಹಿಂದೆ ಹೋಗುವಂತ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ. ನನ್ನ ರಾಜಕೀಯ ನೀವು ನೋಡಿದೀರಾ. ನಾವ್ ಏನಿದ್ರು ಗುಂಡೊಡ್ದಂಗೆ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ ಈ ಲೆವೆಲ್ ಬಂದಿರೋದು. ಇವತ್ತು ಇಂಥವ್ರು ನೋಡಿ ರಾಜಕೀಯ ಕಲಿಬೇಕು ನಾವು. ನಮ್ಗೂನು ಏನೋ ಎತ್ತೋ ಅಂತ ಗೊತ್ತಿರಲ್ಲ JDS ಬಗ್ಗೆ ನನ್ಗೆ ಅಷ್ಟು. ನಾವ್ಯಾಕಂದ್ರೆ BJP ಹೋರಾಟ ಮಾಡ್ಕೊಂಡ್ ಬಂದವ್ರು ನಾವಿಲ್ಲಿ. ಆದ್ರೆ ಇವ್ರು ಸಂಘ ಬಿದ್ದ ಮೇಲೆ ಅಯ್ಯೋ ಇಷ್ಟು ಒಳ್ಳೆತನ ಇವ್ರಲ್ಲಿ ಹೋಯ್ತಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕೆ ನಾವ್ ಯಾವ್ದು ತಪ್ಪದೆ ಚಾಚದೆ ನಾವ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಒಂದಾಗಿ ಕೆಲಸ ಮಾಡ್ತೀವಿ.